ಎಂತಹ ರುದ್ರ ರಮಣೀಯ ನೋಟ. ಇದನ್ನ ವ್ಯಾಲಿ ಆಫ್ ಹೆಲ್ ಅಂತಾರೆ. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನ್ ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡ್ಬಿಟ್ಟು ನೋಡಿ. ನಾವು ಹಕೋನೆಯಲ್ಲಿದ್ದೇವೆ. ಇವಾಗ ಬೆಳಗಿನ ತಿಂಡಿ ತಿನ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಲ್ಟಿ ಕೋರ್ಸ್ ಮೀಲ್. ಐ ಥಿಂಕ್ ಆಸ್ ಅ ಸ್ಟಾರ್ಟರ್ ಆಪ್ಷನ್ ಫರ್ಮೆಂಟೆಡ್ ಸೋಯಾಬೀನ್ ಮತ್ತೆ ಹಾಟ್ ಸ್ಪ್ರಿಂಗ್ ಎಗ್ ಅಂತ ಹೇಳ್ಕೊಂಡು ಏನೋ ಆಪ್ಷನ್ಸ್ ಇತ್ತು. ಎರಡು ತಿನ್ಬೋದು, ಇಲ್ಲ ಯಾವ್ದಾದ್ರು ಒಂದ್ ತಗೊಳ್ಬಹುದು ಅಂತ ಇತ್ತು. ಬಟ್ ಅದು ಎರಡು ನಮ್ಗೆ ಬೇಡ ಆಗಿದೆ. ಯಾಕಂದ್ರೆ ಫರ್ಮೆಂಟೆಡ್ ಸೋಯಾಬೀನ್ ಅಂದ್ರೆ ಅದ್ ಒಂಥರ ಈ ನಮ್ಮ ಬೆಂಡೆಕಾಯಿ ಹೇಗೆ ಸ್ಲೈಮಿ ಇರ್ತದೆ, ಹಾಗೇನೆ ಇದು ಕೂಡ ಸ್ಲೈಮಿ ಇರ್ತದೆ. ಅದು ಮೋಸ್ಟ್ಲಿ ನಮ್ಮಿಂದ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಮತ್ತೆ ಹಾಟ್ ಸ್ಪ್ರಿಂಗ್ ಎಗ್ ಅಂತ ಹೇಳಿದ್ರೆ ಐ ಥಿಂಕ್ ಬಿಸಿನೀರಲ್ಲಿ ಹಾಫ್ ಬಾಯ್ಲ್ಡ್ ಎಗ್ ಇರ್ತದೆ. ಅದೆರಡು ಜಸ್ಟ್ ಸ್ಟಾರ್ಟರ್. ಬಟ್ ಇಲ್ಲಿ ಮೇನ್ ಕೋರ್ಸ್ ಇಷ್ಟೆಲ್ಲ ಐಟಮ್ಸ್ ಇದೆ. ಲಂಚ್ ತರ ತರ್ತಿಲ್ವಾ ನಿಮ್ಗೆ? ಎಲ್ಲಾ ಟೈಪಿನ ಐಟಮ್ಸ್ ತಕೊಂಡ್ ಬಂದಿಟ್ಟಿದ್ದಾರೆ. ರೈಸ್ ಕೂಡ ಇದೆ ಇಲ್ಲಿ. ಇದನ್ನೆಲ್ಲ ಬೇಗ ಮುಗಿಸ್ಬಿಟ್ಟು ನಮ್ಮ ಇವತ್ತಿನ ಐಟನರಿ ಸ್ಟಾರ್ಟ್ ಮಾಡೋಣ. ಇದು ಹಕೋನೆ ಸರ್ಕ್ಯೂಟ್. ಒದಾವರದಿಂದ ಗೋರಾಗ್ ಬರ್ಬೇಕಾದ್ರೆ ನಾನು ನಿಮ್ಗೆ ತೋರಿಸಿದ್ದೆ. ಇವಾಗ ನಾವು ಗೋರಾದಲ್ಲಿದ್ದೇವೆ. ಗೋರಾದಿಂದ ಹಕೋನೆ ಮಾಚಿಗೆ ಹೋಗ್ಬೇಕಾಗಿದೆ. ಬಟ್ ಅದ್ರ ಮಿಡ್ಲಲ್ಲಿ ನಾವು ಒಂದು ಓಪನ್ ಏರ್ ಮ್ಯೂಸಿಯಂ ಕವರ್ ಮಾಡಿ ಮತ್ತೆ ಬಸ್ಸಲ್ಲಿ ಹಕೋನೆ ಮಾಚಿ ಹೋಗೋಣ. ಹಕೋನೆ ಮಾಚಿಯಿಂದ ನಾವು ಪೈರೇಟ್ ಶಿಪ್ ಅಲ್ಲಿ ತೊಗಂಡಾಯಿ ಹೋಗ್ಬೇಕು. ಆಮೇಲೆ ತೊಗಂಡಾಯಿಂದ ರೋಪ್ವೇ ಮತ್ತು ಕೇಬಲ್ ಕಾರ್ ಎರಡು ಯೂಸ್ ಮಾಡಿಬಿಟ್ಟು ಗೋರಾಗ್ ವಾಪಸ್ ಬರ್ತೀವಿ. ಸೊ ಇಲ್ಲಿಗೆ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ತದೆ. ಬಟ್ ಇದ್ರ ಮಧ್ಯದಲ್ಲಿ ನಾವು ಕೆಲವೊಂದು ಪ್ಲೇಸಸ್ ಕವರ್ ಮಾಡ್ತೀವಿ. ಅದನ್ನ ನಾನು ನಿಮ್ಗೆ ಆಮೇಲೆ ಆಸ್ ಅನ್ ವೆನ್ ಕವರ್ ಮಾಡ್ತೀವಲ್ಲ ಅವಾಗ ಹೇಳ್ತೀನಿ. ನಾವು ಹಕೋನೆ ಓಪನ್ ಏರ್ ಮ್ಯೂಸಿಯಂ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಇದು ವಾಕೇಬಲ್ ಡಿಸ್ಟೆನ್ಸ್ ನಮ್ಮ ಹೋಟೆಲ್ ಇಂದ, ಹಾಗಾಗಿ ನಡ್ಕೊಂಡೆ ಹೋಗ್ತಾ ಇದ್ದೇವೆ. ಇವಾಗ ಆನ್ ದ ವೇ ನಮ್ಗೆ ಈ ತೋಜಾನ್ ರೈಲ್ವೇಸ್ ನ ಟ್ರೈನ್ ಇದೆಲ್ಲ, ನಿನ್ನೆ ನಾವು ಬಂದಿದ್ವಲ್ಲ ಅದೇ ಟ್ರೈನ್ ಸಿಕ್ತು. ಸೊ ಇದೀಗ ಫುಲ್ ಟ್ರೈನ್ ತೋರ್ತಿದೆ ನೋಡಿ ಹೇಗೆ ಹೋಗ್ತಿದೆ. ಈ ಟ್ರೈನ್ ಇಲ್ಲಿ ತುಂಬಾನೇ ಯೂಸ್ಫುಲ್. ಬಿಕಾಸ್ ಇದು ಸ್ಟೀಪ್ ಅಲ್ಲಿ ಕೂಡ ತುಂಬಾ ಈಸಿಯಾಗಿ ಹತ್ತದೆ, ಇಳಿತದೆ. ಮತ್ತೆ ಇಲ್ಲಿ ನೋಡಿ ಕರ್ವ್ ಅಲ್ಲಿ ಕೂಡ ಎಷ್ಟು ಆರಾಮವಾಗಿ ಹೋಯ್ತು. ಸೊ ಈ ಟ್ರೈನ್ ಇಲ್ಲಿ ತುಂಬಾನೇ ಯೂಸ್ ಆಗ್ತದೆ. ಹಕೋನೆ ಓಪನ್ ಏರ್ ಮ್ಯೂಸಿಯಂ ಅಲ್ಲಿ ಎಂಟ್ರಿ ಟಿಕೆಟ್ ಇದೆ. ಅಡಲ್ಟ್ಸ್ಗೆ 2000 ಯೆನ್, ಕಾಲೇಜ್ ಸ್ಟೂಡೆಂಟ್ಸ್ಗೆ 1600 ಯೆನ್, ಚಿಕ್ಕ ಮಕ್ಕಳಿಗೆ 800 ಯೆನ್. ಈ ಮ್ಯೂಸಿಯಂ ತುಂಬಾನೇ ದೊಡ್ಡದಿದೆ. ಸೊ ನಿಮ್ಗೆ ಏನಾದ್ರು ನಿಮ್ಮ ಹತ್ರ ಎಕ್ಸ್ಟ್ರಾ ಟೈಮ್ ಇದೆ, ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ಈ ಮ್ಯೂಸಿಯಂ ಸ್ಕಿಪ್ ಮಾಡಿದ್ರು ಕೂಡ ಏನ್ ಜಾಸ್ತಿ ಲೂಸ್ ಮಾಡೋದಿಲ್ಲ ನೀವು. ಇಲ್ಲಿ ಸುಮಾರೆಲ್ಲ ಸ್ಕಲ್ಪ್ಚರ್ಸ್ ಮಾಡಿಟ್ಟಿದ್ದಾರೆ. ಸೊ ನೀವು ಎಲ್ಲವನ್ನು ತುಂಬಾ ಗಮನದಿಂದ ನೋಡ್ಬೇಕು, ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ ಇದು ಏನ್ ಮಾಡಿಟ್ಟಿದ್ದಾರೆ ಅಂತ ಹೇಳಿ. ಮತ್ತೆ ಇಲ್ಲಿ ಪಿಕಾಸೋ ಮ್ಯೂಸಿಯಂ ಇದೆ. ಮತ್ತೆ ಚಿಕ್ಕ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೂಡ ಸ್ವಲ್ಪ ಏರಿಯಾ ಎಲ್ಲ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೀವೇನಾದ್ರು ಚೆರಿ ಬ್ಲಾಸಮ್ ಇಲ್ಲ ಆಟಮ್ ಸೀಸನ್ ಅಲ್ಲಿ ಬರೋದಿದ್ರೆ ಬೆಟರ್. ಅವಾಗ ಇಲ್ಲಿನ ಲುಕ್ ಅಂಡ್ ಫೀಲ್ ಡಿಫ್ರೆಂಟ್ ಇರ್ತದೆ. ಫುಲ್ ಚೆರಿ ಬ್ಲಾಸಮ್ ಇಲ್ಲ ಆಟಮ್ ಲೀವ್ಸ್ ಎಲ್ಲ ತುಂಬಿ ಬ್ಯೂಟಿಫುಲ್ ಆಗಿ ತೋರ್ತದೆ ಈ ಪ್ಲೇಸ್. ಓಪನ್ ಏರ್ ಮ್ಯೂಸಿಯಂ ಇಂದ ಹೊರಟು ಸ್ವಲ್ಪ ನಡೆದು ಸ್ವಲ್ಪ ಡಿಸ್ಟೆನ್ಸ್ ಬಸ್ಸಲ್ಲಿ ಕವರ್ ಮಾಡಿ ನಾವಿವಾಗ ಹಕೋನೆ ಮಾಚಿ ತಲುಪಿದ್ದೇವೆ. ಇಲ್ಲಿ ನಾವು ಫಸ್ಟ್ ಹಕೋನೆ ಶ್ರೈನ್ ಕವರ್ ಮಾಡ್ತೇವೆ, ಅದರ ನಂತರ ಪೈರೇಟ್ ಶಿಪ್ ಅಲ್ಲಿ ಹೋಗೋಣ.
ಹಕ್ಕೋನೆ ಶ್ರೈನ್ ನ ಒಂದು ಟೋರಿ ಗೇಟ್ ಆಶಿ ಲೇಕ್ ನ ನೀರಲ್ಲಿದೆ. ಇದನ್ನ ಟೋರಿ ಆಫ್ ಪೀಸ್ ಅಂತ ಕರೀತಾರೆ ಹಾಗೂ ಇದು ಸೆಲ್ಫಿಗೆ ಬೆಸ್ಟ್ ಸ್ಪಾಟ್. ನಾವಿವಾಗ ಹಕೋನೆ ಪೈರೇಟ್ ಶಿಪ್ ಅಲ್ಲಿ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ಈ ಪೈರೇಟ್ ಶಿಪ್ ನ ಟಿಕೆಟ್ ಹಕೋನೆ ಫ್ರೀ ಪಾಸ್ ಅಲ್ಲಿ ಇನ್ಕ್ಲೂಡೆಡ್ ಆಗಿದೆ, ಬಟ್ ಅದು ಫಸ್ಟ್ ಕ್ಲಾಸ್ ಟಿಕೆಟ್ ಅಲ್ಲ. ಸೊ ನಾವು 700 yen ಎಕ್ಸ್ಟ್ರಾ ಕೊಟ್ಬಿಟ್ಟು ಅದನ್ನ ಫಸ್ಟ್ ಕ್ಲಾಸ್ಗೆ ಅಪ್ಗ್ರೇಡ್ ಮಾಡ್ಕೊಂಡ್ವಿ. ಗೋಲ್ಡನ್ ಕಲರ್ ನ ಈ ಶಿಪ್ ತುಂಬಾ ಚೆನ್ನಾಗಿ ತೋರ್ತಿದೆ ಅಲ್ಲ. ನನ್ಗಂತೂ ತುಂಬಾ ಹಿಡಿಸ್ತು ಈ ಶಿಪ್. ಆಕ್ಚುಲಿ ಇಲ್ಲಿ 3 ಶಿಪ್ ಇದೆ ಅಂತೆ, ಬಾಕಿ 2 ಶಿಪ್ ಹೇಗ್ ತೋರ್ತದೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಇದಂತೂ ತುಂಬಾನೇ ಚೆನ್ನಾಗಿ ತೋರ್ತಿದೆ. ಟಿಕೆಟ್ ನ ಪ್ರಕಾರ ಎಂಟ್ರಿ ಗೇಟ್ ಕೂಡ ಡಿಫ್ರೆಂಟ್ ಇದೆ. ಇದು ಫಸ್ಟ್ ಕ್ಲಾಸ್ ಎಂಟ್ರಿ, ನಮ್ಮ ಎಂಟ್ರಿ. ಬನ್ನಿ ಎಂಟರ್ ಮಾಡೋಣ. ಶಿಪ್ ಹೊರಗಡೆಯಿಂದ ಅಷ್ಟೇ ಅಲ್ಲ, ಒಳಗಡೆಯಿಂದನೂ ರಾಯಲ್ ಲುಕ್ ಇದೆ. ವುಡನ್ ಚೇರ್ಸ್ ಎಲ್ಲ ಇದೆ. ನನ್ಗನ್ಸ್ತಿದೆ ನಾನು ಯಾವ್ದೋ ಪ್ಯಾಲೇಸ್ ಒಳಗೆ ಬಂದಿದ್ದೇನೆ ಅಂತೇಳಿ. ಸೆಕೆಂಡ್ ಕ್ಲಾಸ್ ಎಂಟ್ರಿಯಲ್ಲಿ ನೋಡಿ ಈ ತರ ಇರ್ತದೆ. ಇಲ್ಲಿ ನಮ್ಗೆ ತೋರ್ತಿದೆ ಸ್ವಲ್ಪ ತುಂಬಾನೇ ಕ್ರೌಡ್ ಇರ್ತದೆ, ಮತ್ತೆ ಸೀಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ಟಿಕೆಟ್ ಅಪ್ಗ್ರೇಡ್ ಮಾಡಿದ್ ಒಳ್ಳೇದಾಯ್ತು ಅಲ್ವಾ. ಶಿಪ್ ಅಲ್ಲಿ ನಿಮ್ಗೆ ಏನಾದ್ರು ತಿನ್ಬೇಕು ಕುಡಿಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಇಲ್ಲಿ ಒಂದು ಸಣ್ಣ ಕ್ಯಾಫೆ ಕೂಡ ಇದೆ. ಇದು ಫಸ್ಟ್ ಕ್ಲಾಸ್ ಮತ್ತೆ ಸೆಕೆಂಡ್ ಕ್ಲಾಸ್ ಎರಡಕ್ಕೂ ಕಾಮನ್ ಏರಿಯಾ ಅಂತ ಅನ್ಸ್ತಿದೆ. ಬಟ್ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ದು ಟಾಪ್ ಬ್ಯಾಲ್ಕನೀಸ್ ಆರ್ ಡಿಫ್ರೆಂಟ್. ಇಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಜನ ಕಡಿಮೆ ಇರೋದ್ರಿಂದ ಬ್ಯಾಲ್ಕನಿಯಲ್ಲಿ ಆರಾಮವಾಗಿ ಸುತ್ತಾಡ್ಬೋದು, ನೇಚರ್ ಅನ್ನು ಎಂಜಾಯ್ ಮಾಡ್ಬೋದು. ಸೆಕೆಂಡ್ ಕ್ಲಾಸ್ ತುಂಬಾ ಕ್ರೌಡೆಡ್ ಆಗಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಷ್ಟು ತಣ್ಣಗಿನ ಗಾಳಿ ಬೀಸಿದೆ ಅಲ್ಲ, ಹೊರಗಡೆ ಜಾಸ್ತಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾನೇ ಚಳಿ ಇದೆ. ನನ್ಗಂತೂ ಇಲ್ಲಿ ಮೇಲ್ಗಡೆ ಬರ್ಲಿಕ್ಕೆ ಬೇಡ ಅಂತ ಅನ್ಸ್ತಿದೆ, ಅಷ್ಟು ಚಳಿ ಇದೆ ಗೊತ್ತಾ. ಬಟ್ ಇಲ್ಲಿನ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ತೊಗೆಂಡಾಯ್ ಪೋರ್ಟ್ ತಲುಪಿದ್ದೇವೆ. ಪೈರೇಟ್ ಶಿಪ್ಪಿಗೆ ಬಾಯ್ ಬಾಯ್ ಹೇಳಿ ರೋಪ್ ವೇ ಕಡೆ ಹೋಗೋಣ. ರೋಪ್ ವೇ ಅಲ್ಲಿ ನಾವಿವಾಗ ಒವಾಕುದಾನಿ ಕಡೆಗೆ ಹೋಗ್ತಿದ್ದೇವೆ. ಒವಾಕುದಾನಿ ಅರೌಂಡ್ 3000 ವರ್ಷಗಳ ಹಿಂದೆ ಮೌಂಟ್ ಹಕೋನೆಲ್ ಆದ ವೋಲ್ಕ್ಯಾನಿಕ್ ಇರಪ್ಷನ್ ಇಂದ ಫಾರ್ಮ್ ಆಗಿರೋ ಜಾಗ. ಇದು ಇಷ್ಟು ವರ್ಷ ಹಳೆದಾದ್ರೂ ಕೂಡ ಈಗಲೂ ಇಲ್ಲಿ ವೋಲ್ಕ್ಯಾನಿಕ್ ಆಕ್ಟಿವಿಟೀಸ್ ಕಾಣ್ಲಿಕ್ಕೆ ಸಿಗ್ತದೆ. ಒವಾಕುದಾನಿಯಲ್ಲಿ ಹಾಟ್ ಸ್ಪ್ರಿಂಗ್ ಇದೆ. ಕಂಪ್ಲೀಟ್ ಜಾಗದಲ್ಲಿ ಈ ಸಲ್ಫರ್ ಫ್ಯೂಮ್ಸ್ ಬರೋದನ್ನ ನೋಡ್ಬೋದು ನಾವು. ಈ ರೋಪ್ ವೇ ಟಿಕೆಟ್ ಹಕೋನೆ ಫ್ರೀ ಪಾಸ್ ಅಲ್ಲಿ ಇನ್ಕ್ಲೂಡೆಡ್ ಆಗಿದೆ. ಇಲ್ಲಿ ಸಲ್ಫರ್ ವಾಟರ್ ಅಲ್ಲಿ ಬಾಯ್ಲ್ ಮಾಡಿರೋ ಎಗ್ ಸಿಗ್ತದೆ. ಇದು ಬ್ಲಾಕ್ ಕಲರ್ ಇರ್ತದೆ. ಇಲ್ಲಿ ಬಂದು ಎಲ್ಲರೂ ತಿಂತಾರೆ, ಸೊ ನಾವು ತಗೊಳ್ತಿದ್ದೇವೆ. 1 ಪ್ಯಾಕೆಟ್ಗೆ 500 yen. ಎಗ್ ಆಕ್ಚುಲಿ ಬ್ಲಾಕ್ ಕಲರ್ ಇರೋದಿಲ್ಲ, ನಾರ್ಮಲ್ ಎಗ್ಗೆ. ಬಟ್ ಇದು ಸಲ್ಫರ್ ನೀರಲ್ಲಿ ಅವರು ಬಾಯ್ಲ್ ಮಾಡೋದ್ರಿಂದ ಅದರದ್ದು ಕವರ್ ಬ್ಲಾಕ್ ಕಲರ್ ಆಗ್ತದೆ.
ಈ ಎಗ್ ಮತ್ತೆ ಸೊವೆನಿಯರ್ಸ್ ಎಲ್ಲ ಸಿಗುವಂತ ಶಾಪ್ ಇಲ್ಲಿ ಮಾರ್ನಿಂಗ್ 9 ಇಂದ ಈವ್ನಿಂಗ್ 4:40 ತನಕ ಇರ್ತದೆ. ಇನ್ಫ್ಯಾಕ್ಟ್ 5 ಈ ಪೂರ್ತಿ ಜಾಗನೇ ಬಂದಾಗ ಹೋಗ್ತದೆ. ನಾವೀಗ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ ಬಂದಿರೋದು. ನಮ್ಗೆ ಅರ್ಥ ಆಗ್ತಿದೆ ಯಾಕೆ ಇಲ್ಲಿ ಜಾಗ ಈ ತರ ಬಂದ್ ಆಗ್ತದೆ 5 ಒಳಗೆ ಅಂತ ಹೇಳಿ. ಇಲ್ಲಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಿದೆ ಅಂದ್ರೆ ನನ್ಗೆ ಅನ್ಸ್ತಿದೆ ಗಾಳಿ ನನ್ನನ್ನೇ ಎತ್ಕೊಂಡು ಹೋಗ್ತದೋ ಏನೋ ಅಂತ ಹೇಳಿ. ತುಂಬಾ ಚಳಿ ಇದೆ. ಬೇರೆಬಲ್ ಅಲ್ಲ, ಇದು ನಂದು ಇಲ್ಲಿ ತನಕ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಚಳಿ ಕಂಪೇರ್ ಮಾಡಿದ್ರೆ ಬೇರೆ ಕಡೆಗೆ. ರುದ್ರ ರಮಣೀಯ ನೋಟ ಅಲ್ವಾ? ಇದನ್ನ ವ್ಯಾಲಿ ಆಫ್ ಡೆತ್ ಅಂತ ಕೂಡ ಕರೀತಾರೆ. ಎಷ್ಟೊಂದು ಫ್ಯೂಮ್ಸ್ ಬರ್ತಿದೆ ನೋಡಿ ಇಲ್ಲಿ. ನಿಮ್ಗೆ ಎಲ್ಲೆಲ್ಲಿ ವೈಟ್ ಯೆಲ್ಲೋಯಿಶ್ ಕಲರ್ ಎಲ್ಲ ತೋರ್ತಿದೆಲ್ಲ ಅದೆಲ್ಲ ಸಲ್ಫರ್. ಇಲ್ಲಿ ನೋಡ್ಲಿಕ್ಕೆ ಬೇರೆ ಏನೂ ಇಲ್ಲ, ಬಟ್ ಈ ಬ್ರೆತ್ ಟೇಕಿಂಗ್ ವ್ಯೂ ಇದಲ್ಲ, ಇದೇ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್. ನಾವಿವಾಗ ಸಾನ್ಜಾನ್ ಸ್ಟೇಷನ್ ತನಕ ರೋಪ್ ವೇಲೆ ಹೋಗ್ತಿದ್ದೇವೆ. ಅದರ ನಂತರ ಕೇಬಲ್ ಕಾರಿಂದ ವಾಪಸ್ ಗೋರಾ ಹೋಗ್ತೇವೆ. ಈ ಪೂರ್ತಿ ರೋಡ್ ಇದಲ್ಲ, ಇದು ತುಂಬಾ ಸ್ಟೀಪ್ ಇದೆ. ಅದಕ್ಕೆ ಈ ಕೇಬಲ್ ಕಾರ್ ತುಂಬಾನೇ ಸ್ಲೋ ನಡೀತದೆ. ಇವತ್ತು ನಾನು ಕಿಮೋನೋ ಟ್ರೈ ಮಾಡಿದೆ. ಇದು ಆಕ್ಚುಲಿ ಇದರ ಹೆಸರು ಯುಕಾಟ ಅಂತ. ಇದು ಒಂದ್ ಟೈಪ್ ಕಿಮೋನೋವೇ, ಇವ್ರದ್ದು ಟ್ರೆಡಿಷನಲ್ ಡ್ರೆಸ್. ಬಟ್ ಕಿಮೋನೋದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಡ್ರೆಸ್ ಅಪ್ ಆಗ್ತಾರೆ. ನಾನು ಸಿಂಪಲ್ ವೇರಿಯೇಷನ್ ಇಷ್ಟಪಟ್ಟೆ. ಸೊ ಇವಾಗ ನಾವು ಇದನ್ನ ಹಾಕೊಂಡ್ಬಿಟ್ಟು ಡಿನ್ನರಿಗೆ ಹೋಗ್ತಾ ಇದ್ದೇವೆ. ಇವತ್ತು ಊಟದಲ್ಲಿ ನಿನ್ನೆಗಿಂತಲೂ ಜಾಸ್ತಿ ಐಟಮ್ಸ್ ಇದೆ ಅನಿಸ್ತಿದೆ. ಲಾಸ್ಟ್ ಐಟಮ್ ಡೆಸರ್ಟ್. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಇಲ್ಲಿ 3 ಥರದ ಆನ್ಸೆನ್ ಇದೆ, ಹಾಟ್ ಸ್ಪ್ರಿಂಗ್ ಬಾರ್. ಸೊ ನಾವಿವತ್ತು ಈ 3rd ಟೈಪ್ ಇದು ನೋಡ್ಲಿಕ್ಕೆ ಬಂದಿದ್ದೇವೆ. ಆನ್ಸೆನ್ನಿಂದ ಹೊರಗೆ ಬಂದಿದ್ದೀವಿ. ಇಲ್ಲಿ ತುಂಬಾ ಜಾಸ್ತಿ ಗಾಳಿ ಇದೆ ಇವತ್ತು. ಅಂದರೆ ಎಲ್ಲ ಮರ ಗಿಡ ಎಲ್ಲ ತುಂಬ ಅಲ್ಲಾಡ್ತಿದೆ, ಮತ್ತು ಒಂಥರ ಸೌಂಡ್ ಎಲ್ಲ ಬರ್ತಿದೆ. ಅದರಿಂದ ಅನಿಸ್ತದೆ ಏನು ಯಾವಾಗ ತಲೆ ಮೇಲೆ ಏನು ಬೀಳ್ತದೋ ಅಂಥೇಳಿ. ಬಟ್ ಹಾಗಾಗೋದಿಲ್ಲ. ಸ್ಟಿಲ್ ತುಂಬ ಜಾಸ್ತಿ ಗಾಳಿ ಇದೆ, ಚಳಿನೂ ತುಂಬಾ ಆಗ್ತಿದೆ. ಬಟ್ ಇವಾಗ ನಾವು ಆನ್ಸೆನ್ನಿಂದ ಹೊರಗೆ ಬಂದಿರೋದ್ರಿಂದ ಅಷ್ಟೊಂದು ಚಳಿ ಆಗ್ತಾ ಇಲ್ಲ. ಬೈ ದ ವೇ ನಮ್ಮದು 3 ಆನ್ಸೆನ್ ಟ್ರೈ ಮಾಡಿ ಆಯಿತು ಇಲ್ಲಿ, 3 ಟೈಪಿದ್ದು ಕೂಡ. ಸೊ ಇವಾಗ ರೂಮಿಗೆ ಹೋಗ್ತಾ ಇದ್ದೇವೆ. ರೂಮಿಗೆ ಹೋಗಿ ಮನಸ್ಸಾದರೆ ರೂಮಲ್ಲಿರೋ ಆನ್ಸೆನ್ನಲ್ಲಿ ಕೂತ್ಕೊಳ್ತೇವೆ, ಇಲ್ಲ ಅಂತಂದರೆ ರೆಸ್ಟ್ ತಗೊಳ್ತೇವೆ. ಬೈ ದ ವೇ ರೂಮಲ್ಲಿರೋ ಆನ್ಸೆನ್ ಮತ್ತು ಈ ಪ್ರೈವೇಟ್ ಆನ್ಸೆನ್ ಮತ್ತು ಇಲ್ಲಿ ಪಬ್ಲಿಕ್ ಆನ್ಸೆನ್ ಏನು ಮಾಡಿಟ್ಟಿದ್ದಾರೆ, ಇದ್ರ ಡಿಫ್ರೆನ್ಸ್ ಏನಂತ ಹೇಳಿದರೆ, ರೂಮಲ್ಲಿ ಬರೀ ಹಾಟ್ ವಾಟರ್ ಇದೆ. ಇಲ್ಲಿ ಈ ಆನ್ಸೆನಲ್ಲಿ ಕಾರ್ಬೋನೇಟೆಡ್ ಪ್ಲಸ್ ಸಲ್ಫರ್ ವಾಟರ್ ಬರ್ತದೆ. ಈ ನೀರಿಂದ ಸ್ಕಿನ್ನಿಗೆಲ್ಲ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಆನ್ಸೆನ್ ಟ್ರೈ ಮಾಡ್ಲಿಕ್ಕೆ ಬಂದಿರೋದು. ಇವತ್ತಿಗೆ ನಾನು ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ನಾಳೆ ಬೆಳಗ್ಗೆ ನಾವು ಟೋಕಿಯೋಗೆ ಪ್ರಯಾಣ ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.